ನಾವೆಲ್ಲರೂ ಕೂಡ ಸ್ಕೂಲಲ್ಲಿ ಇರಬೇಕಾದ್ರೆ ನಮಗೆ ಟೀಚರ್ಗಳು ಯಾರನ್ನೂ ಕೂಡ ತುಳಿದು ಬದುಕಬಾರ್ದು, ಅದು ತಪ್ಪು ಅಂತ ಎಲ್ಲ ಟೀಚರ್ಗಳು ಮತ್ತು ನಮ್ಮ ಪೇರೆಂಟ್ಸ್ಗಳು ಅದನ್ನ ಹೇಳ್ಕೊಟ್ಟಿರ್ತಾರೆ. ಬಟ್ ಈ ಒಂದು ಸೀಸನ್ IPL ಅದು ರಿವರ್ಸು, ಓಕೆನಾ? ಯಾಕಂತ ಹೇಳಿದ್ರೆ ಎಲ್ಲ ಟೀಮ್ IPL ಕ್ಯಾಪ್ಟನ್ಸು ಕೂಡ ಕೋಚಸ್ಗಳು ಈ ಒಂದು ಟೀಮ್ ನಾವು ತುಳಿದ್ಬಿಟ್ಟು ಮೇಲೆ ಹೋಗ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಬಿಕಾಸ್ ಆ ಒಂದು ಸಿಚುವೇಶನ್ ಕೂಡ, ಆ ಒಂದು ಸಂದರ್ಭ ಕೂಡ ಇವಾಗ ಬಂದ್ಬಿಟ್ಟಿದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಆ್ಯಂಡ್ ಈ ಒಂದು ಸೀಸನ್ ನಾವು ಅನ್ಕೊಂಡಿದ್ದು ಟೇಬಲ್ ಯಾರು 4 ಟಾಪ್ ಟೀಮ್ ಇದ್ದಾರೆ ಅವರು ಕ್ವಾಲಿಫೈ ಆಗ್ತಾರೆ ಅಂತ, ಆ ಲೆವೆಲ್ಗೆ ಆ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಬಟ್ ಇವಾಗಂತೂ ಎಲ್ಲಾನು ಕೂಡ ಉಲ್ಟಾ ಪಲ್ಟಾ ಆಗ್ತದೆ. ಅಂಡ್ ಇವತ್ತಿನ ಮ್ಯಾಚ್ GT ವರ್ಸಸ್ RR. GT ಅಂತೂ ರಿವೆಂಜ್ ಮ್ಯಾಚ್ ನ ತಗೊಳ್ಳಕ್ಕೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸೀಸನ್ ರಾಜಸ್ಥಾನ್ ರಾಯಲ್ಸ್ ಅವರು GT ಅಗೇನ್ಸ್ಟ್ ಗೆದ್ಬಿಟ್ಟಿದ್ದಾರೆ, ಓಕೆನಾ? ಬಟ್ GT ಅಂತೂ ಇವಾಗ ಕಮ್ ಬ್ಯಾಕ್ ಅಂತೂ IPL ಅಲ್ಲಿ ನೆಕ್ಸ್ಟ್ ಲೆವೆಲ್ ತರ ಇದೆ. GT ಅವ್ರನ್ನ ಯಾರು ಸ್ಟಾಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಯಾವ ತರ ಪಂಜಾಬ್ ಅವ್ರನ್ನ ರಾಜಸ್ಥಾನ್ ರಾಯಲ್ಸ್ ಸ್ಟಾಪ್ ಮಾಡಿದ್ರು, ಅದೇ ತರ GTನೂ ಇವಾಗ ರಾಜಸ್ಥಾನ್ ರಾಯಲ್ಸ್ ಸ್ಟಾಪ್ ಮಾಡಬೇಕು ಇವತ್ತಿನ ಮ್ಯಾಚ್ ಮತ್ತೆ. ಅಂಡ್ GT ಅಂತೂ ಈ ಒಂದು ಸೀಸನ್ನು ಎಲ್ಲ ಟಾಪ್ ಅಲ್ಲಿರೋ ಟೀಮ್ಗೆ ಹೊಡೆದು ಅವ್ರನ್ನ ಟ್ರೋಲ್ ಮಾಡಿ ಶುಭ್ಮನ್ ಗಿಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿ ಮಜಾ ತಗೊಂಡು ಬರ್ತಾ ಇದ್ದಾರೆ. ಶುಭ್ಮನ್ ಗಿಲ್ಲು ಈ ಒಂದು ಸೀಸನ್ನು ಕ್ಯಾಪ್ಟನ್ಸಿ ಅಂತೂ ಬ್ಯಾಟಿಂಗಲ್ಲಿ ಎಲ್ಲ ಕಡೆ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡೋದಲ್ಲೂ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಅವರು ಓಕೆ ಸೀಸನ್ ಸಕ್ಕತ್ತಾಗೆ ಸ್ಟಾರ್ಟ್ ಆಗಿತ್ತು, 4ಕ್ಕೆ 4 ಗೇಮ್ ಕೂಡ ಗೆದ್ದಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಅಪ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ. ಆ್ಯಂಡ್ ಇಲ್ಲಿ ಪಾಯಿಂಟ್ಸ್ ಟೇಬಲ್ ಕಡೆ ನೋಡೋದಾದ್ರೆ 4ನೇ ಪೊಸಿಷನಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದ್ದಾರೆ ಮತ್ತು 5ನೇ ಪೊಸಿಷನಲ್ಲಿ GT ಅವರು ಇದ್ದಾರೆ. ಎರಡು ಕೂಡ ಸೇಮ್ ಯಾವ ಥರ ಚೇಂಜಸ್ ಇಲ್ಲ. ಬಿಕಾಸ್ ಆಡಿರೋ 10 ಮ್ಯಾಚಸ್ ಅಲ್ಲಿ ಇಬ್ಬರು ಕೂಡ RRನ ಗೆದ್ದಿದ್ದಾರೆ. ಆ್ಯಂಡ್ ಇವತ್ತು ಯಾರು ಗೆಲ್ತಾರೆ ಅವ್ರ ಮೇಲೆ ಹೋಗ್ತಾರೆ ಆಬ್ವಿಯಸ್ಲಿ, ಬಿಕಾಸ್ ಇಲ್ಲಿಂದ ಎಲ್ಲ ಗೇಮು ಕೂಡ ಕ್ರೂಷಿಯಲ್ ಆಗುತ್ತೆ. ಆ್ಯಂಡ್ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಈ ಒಂದು ಪಿಚ್ಚು ಡೆಲ್ಲಿ ಅವ್ರಿಗೆ ನೈಟ್ ಮ್ಯಾರು, ಓಕೆನಾ? ಇದೊಂಥರ ದೇವಭೂತ ಅಟ್ಕೊಂಡಿದ್ರು ಆ ಒಂದು ಪಿಚ್ಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಬಿಕಾಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು ಸೀಸನ್ನು ಹೈಯೆಸ್ಟ್ ಸ್ಕೋರ್ ಕೂಡ ಹೊಡಿತಾರೆ, ಲೋಯೆಸ್ಟ್ ಸ್ಕೋರ್ ಕೂಡ ಹೊಡಿತಾರೆ. ಬಟ್ 2 ಮ್ಯಾಚ್ ಕೂಡ ಸೋಲ್ತಾರೆ ಪಾಪ. ಅಂಡ್ ಈ ಒಂದು ಸೀಸನ್ ಅವರು ಪ್ಲೇ ಆಫ್ ಇಂದ ಆಚೆ ಹೋಗ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಬಿಡಿ. ಅಂಡ್ ಇವತ್ತಿನ ಪಿಚ್ಚಲ್ಲಿ ಅವರೇಜ್ ಸ್ಕೋರ್ ಇರೋದು 200 ರನ್ನು. ಫಸ್ಟ್ ಬ್ಯಾಟಿಂಗ್ ಮತ್ತು ಸೆಕೆಂಡ್ ಬ್ಯಾಟಿಂಗ್ ಆರ್ಡರ್ ಕೂಡ ಯೂಸ್ ಇದೆ. ಅಂಡ್ ಈ ಒಂದು ಪಿಚ್ಚು ಬ್ಯಾಟಿಂಗ್ ಪಿಚ್ಚು ಆಕ್ಚುಲಿ, ಬಟ್ ಇದನ್ನ ಬೌಲಿಂಗ್ ಪಿಚ್ ಮಾಡ್ಕೊಂಡಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಅಂಡ್ ಇವತ್ತಿನ ಪಿಚ್ಚಲ್ಲಿ 200 ರನ್ ಅವರೇಜ್ ಇರೋದು. ಸೊ ಏನ್ ಬೇಕಿದ್ರು ಆಗ್ಬೋದು. ಎರಡು ಟೀಮಲ್ಲಂತೂ ಸಕ್ಕತ್ ಓಪನರ್ ಕಾಣಿಸ್ಕೊತಾರೆ. ಒಂದು ಟೀಮಲ್ಲಂತೂ ಢಮಾಲ್ ಡಿಮಿ, ಇನ್ನೊಂದು ಟೀಮಲ್ಲಿ ಕ್ಲಾಸಿಕ್ ಪ್ಲೇಯರ್ಗಳು ಓಪನರ್ಸು GTಲಿ. ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಅಂತೂ ಢಮಾಲ್ ಡಿಮಿ ಅಂತ ಹೊಡಿತಾನೆ ಇರ್ತಾರೆ. ಅಂಡ್ GT ಟೀಮ್ ಬಗ್ಗೆ ರೀಸೆಂಟ್ ಆಗಿ ಮ್ಯಾಚಸ್ಗಳನ್ನ ನೋಡೋದಾದ್ರೆ ಈ ಒಂದು ಟೀಮು GT ಲಾಸ್ಟ್ ಮ್ಯಾಚ್ ಪಂಜಾಬ್ ಅಗೇನ್ಸ್ಟ್ ಗೆದ್ಕೊಂಡು ಬರ್ತಾ ಇದ್ದಾರೆ, ಓಕೆನಾ? ಗೆದ್ಬಿಟ್ಟು ಟ್ರೋಲ್ ಮಾಡಿ ಬರ್ತಾ ಇದ್ದಾರೆ ಬಿಡಿ, ಅದಿರಲಿ. ಆ್ಯಂಡ್ ಪಂಜಾಬ್ ಅಗೇನ್ಸ್ಟ್ ಗೆದ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ GTಯಲ್ಲಿ ಏನು ಪಾಸಿಟಿವ್ ಅಂತ ಹೇಳಿದ್ರೆ ಬೌಲಿಂಗ್ ಅಂತೂ ಸಕ್ಕತ್ತಾಗಿ, ಓಕೆನಾ? ರಬಾಡ, ರಶೀದ್ ಖಾನು, ಮೊಹಮ್ಮದ್ ಸಿರಾಜು ಅಂಡ್ ಇವ್ರ ಜೊತೆಗೆ ಇವಾಗ ಜೇಸನ್ ಹೋಲ್ಡರ್ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಟೀಮ್ಗೆ ಜೇಸನ್ ಹೋಲ್ಡರ್ ಬಂದ್ಮೇಲಂತೂ ಟೀಮ್ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲಿ ಸಖತ್ ಪರ್ಫಾರ್ಮ್ ಮಾಡ್ತಾರೆ. ಅಂಡ್ ಫೀಲ್ಡಿಂಗಲ್ಲೂ ಕೂಡ ಆರ್ ಸಿ ಬಿ ಅಗೇನ್ಸ್ಟ್ ಯಾವ ಥರ 4-5 ಕ್ಯಾಶ್ನ ತಗೊಂಡ್ರು, ಆ ಒಂದು ರಜತ್ ಪಟೇಲ್ ಕ್ಯಾಶ್ನ ತಗೊಂಡ್ಮೇಲಂತೂ ಟರ್ನ್ ಮಾಡಿಬಿಟ್ರು ಆ ಒಂದು ಮ್ಯಾಚಲ್ಲಿ. ಆ್ಯಂಡ್ ಜೋಸ್ ಬಟ್ಲರ್ ಕೂಡ ಈ ಒಂದು ಟೀಮಲ್ಲಿ ಇದ್ದಾರೆ. ಬಿಕಾಸ್ ಜೋಸ್ ಬಟ್ಲರು 6 ಸೀಸನ್ ರಾಜಸ್ಥಾನ್ ರಾಯಲ್ಸ್ಗೆ ಆಡಿದಂಥ ಪ್ಲೇಯರು. ಅವ್ರ ಟೀಮ್ ಬಗ್ಗೆ ಕಂಪ್ಲೀಟ್ ಗೊತ್ತಿರುತ್ತೆ, ಓಕೆನಾ? ಕಂಪ್ಲೀಟ್ ಗೊತ್ತಿದ್ರು. ಬಟ್ ರಾಜಸ್ಥಾನ್ ರಾಯಲ್ಸ್ಗೆ ರನ್ಸ್ ಒಳ್ಳೆನೇ ಹರಿಸಿದರೆ ಇದು GT ಟೀಮ್ ಆದರೆ ರಾಜಸ್ಥಾನ್ ರಾಯಲ್ಸ್ ಅವರಂತೂ ಈ ಒಂದು ಸೀಸನ್ ಗ್ರೇಟ್ ಸೀಸನ್ ಸ್ಟಾರ್ಟ್ ಆಗಿತ್ತು. 4ರಲ್ಲಿ 4 ಮ್ಯಾಚು ಕೂಡ ಗೆದ್ದಿದ್ರು. ಬಟ್ ಲಾಸ್ಟ್ ಮ್ಯಾಚು DC ಅಗೇನ್ಸ್ಟ್ ಸೋತ್ ಬರ್ತಾ ಇದ್ದಾರೆ. ಅದು DC ಅಗೇನ್ಸ್ಟ್ ಯಾಕಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು 220+ ರನ್ ಕೂಡ ಹೊಡಿತಾರೆ DC ಅಗೇನ್ಸ್ಟ್. ಬಟ್ ಅವತ್ತಿನ ಮ್ಯಾಚಲ್ಲಿ ಕ್ಯಾಪ್ಟನ್ ರಿಯಾನ್ ಪರಾಗ್ ಪರ್ಫಾರ್ಮ್ನ ಮಾಡಿದ್ದು, ಓಕೆನಾ? ಇದುವರೆಗೂ ಈ ಒಂದು ಸೀಸನ್ ಪರ್ಫಾರ್ಮೇ ಮಾಡಿಲ್ಲ. ಬಟ್ 96 ಏನೋ ಸಮಥಿಂಗ್ ರನ್ಸ್ನ ಹೊಡಿತಾರೆ, ಓಕೆನಾ? ಬಟ್ ಅವತ್ತಿನ ಮ್ಯಾಚ್ 100 ಕೂಡ ಆಯಿತು. ಬಟ್ ಅನ್ಫಾರ್ಚುನೇಟ್ ಅದು ಮಿಸ್ ಆಗಿ ಕೂಡ ಆಯಿತು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸಲ್ಲಿ ಯಾವ ಥರ ಟೀಮ್ ಅಂತ ಹೇಳಿದ್ರೆ ಆ ಒಂದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಯಾವಾಗ ಕೊಲಾಪ್ಸ್ ಆಗ್ತಾರೆ, ಆ ಒಂದು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಕೂಡ ಕೊಲಾಪ್ಸ್ ಆಗ್ತಾರೆ ಅಂತ ಇಲ್ಲಿವರೆಗೂ ಒಂದು ರೆಕಾರ್ಡ್ಸ್ ಕೂಡ ಇತ್ತು. ಬಟ್ ಲಾಸ್ಟ್ ಮ್ಯಾಚ್ ಅದು ಉಲ್ಟಾ ಕೂಡ ಮಾಡಿದ್ದು ರಿಯಾನ್ ಪರಾಗ್ ಆ್ಯಂಡ್ ಡೊನೋವನ್ ಫೆರೇರಾ, ಧ್ರುವ್ ಜುರೇಲ್ ಎಲ್ಲರೂ ಕೂಡ ಸೇರಿಕೊಂಡು. ಬಟ್ ಇವಾಗ ಮಿಡ್ಲ್ ಆರ್ಡರ್ಸ್ ಕೂಡ ರನ್ಸ್ ಹೊಡಿತೀವಿ ಅಂತ ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಕಡೆ GTಲಿ ಹಂಗಲ್ಲ, GT ಕೂಡ ಸೇಮ್ ಇದೆ. GTಲಿ ಯಾವ ಥರ ಅಂತ ಹೇಳಿದ್ರೆ ಸೇಮು ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಏನಾದರೂ ಸ್ಕೋರ್ನ ಮಾಡಿದ್ರೆ ಈ ಒಂದು ಟೀಮಲ್ಲಿ ಓಕೆ ನಾವು ಕಂಫರ್ಟಬಲ್ ಆಗಿ ಒಳ್ಳೆ ಓಪನಿಂಗ್ ಸ್ಕೋರ್ ಬಂದಿದೆ, ಇವಾಗ ಮಿಡ್ಲ್ ಆರ್ಡರ್ ಹೋಗಿ ಫ್ರೀಯಾಗಿ ಆಡ್ಬೋದು ಅಂತ ಆಡ್ತಾರೆ. ಇವರೇನಾದರೂ ಕೊಲಾಪ್ಸ್ ಆದರೆ ಕಂಪ್ಲೀಟ್ ಟೀಮೇ ಕೊಲಾಪ್ಸ್ ಆಗುತ್ತೆ. ಸೊ ಈ ಥರ ಎರಡು ಟೀಮು ಕೂಡ ಈ ಥರ ಒಂದು ಸಿಚುವೇಶನ್ ಇದೆ. ರಾಜಸ್ಥಾನ್ ರಾಯಲ್ಸಲ್ಲಿ ಓಪನರ್ಸ್ಗಳು ಬೆಂಕಿ ಫಸ್ಟ್ ಬಾಲಿಂದನೇ ಹೊಡಿತಾ ಇರ್ತಾರೆ. ನಾನಿವತ್ತಂತೂ ಸೂರ್ಯವಂಶಿ ಬ್ಯಾಟಿಂಗ್ನ ನೋಡೋಕ್ಕೆ ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ಸೀಸನ್ನು GT ಅಗೇನ್ಸ್ಟ್ 100ನ ಹೊಡೆದಿರ್ತಾರೆ, ಅದಷ್ಟು 35 ಬಾಲ್ಗಳಲ್ಲಿ. ಆ್ಯಂಡ್ ಈ ಒಂದು ಸೀಸನ್ ಯಾವ ಥರ ಇವ್ರನ್ನ ಚೌಟ್ಲಿ ತಗೊಂಡು ಹೊಡಿತಾರೆ ಗೊತ್ತಿಲ್ಲ. ಬಟ್ GT ಕೂಡ ಓಪನಿಂಗ್ ಪೇರ್ ಅಂತ ಸಕ್ಕತ್ತಾಗಿದೆ, ಮಿಡ್ಲ್ ಆರ್ಡರ್ ಕೂಡ ರನ್ಸ್ ಬರ್ತಾ ಇದೆ. ಆ್ಯಂಡ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ
ಯಾರು ಕೇಳ್ತಾರೆ ಅಂತ ನಿಮ್ಗೆ ಏನಾದ್ರು ಪ್ರಿಡಿಕ್ಷನ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಅಲ್ಲಿ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ, ಯಾರು ಕೂಡ ಮಿಸ್ ಮಾಡೋಕೆ ಹೋಗಬೇಡಿ. ಬಿಕಾಸ್ ಟೆಲಿಗ್ರಾಮಲ್ಲಿ ನಿಮಗೆ ಮೋಸ್ಟ್ ಅಪ್ಡೇಟ್ ಎಲ್ಲ ಅಲ್ಲೇ ಸಿಗೋದು. ಸೊ ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಬೇಕಿದ್ರೆ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ.